ಇಂಜಿನಿಯರಿಂಗ್ ಡ್ರಾಯಿಂಗ್ ಎಂದರೇನು? ಇಂಜಿನಿಯರಿಂಗ್ ಲೋಕದಲ್ಲಿ ಅತ್ಯಂತ ಪ್ರಮುಖವಾದ ವಿಷಯಗಳಲ್ಲಿ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ಆಗಿದೆ. ಇದು ಕೇವಲ ಒಂದು ಚಿತ್ರವಲ್ಲ, ಇದು ಒಂದು ತಾಂತ್ರಿಕ ಭಾಷೆ. ಹೌದು, ಒಬ್ಬ ಇಂಜಿನಿಯರ್ ತನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿರುವ ಯಂತ್ರವನ್ನು, ಅದರ ಪ್ರತಿಯೊಂದು ಭಾಗವನ್ನು, ಅದರ ಅಳತೆಗಳನ್ನು ಮತ್ತು ಅದರ ರಚನೆಯನ್ನು ಸ್ಪಷ್ಟವಾಗಿ ತೋರಿಸಲು ಬಳಸುವ ವಿಧಾನವೇ ಇಂಜಿನಿಯರಿಂಗ್ ಡ್ರಾಯಿಂಗ್. ಸರಳವಾಗಿ ಹೇಳುವುದಾದರೆ, ಯಂತ್ರದ ಕಲ್ಪನೆಯನ್ನು ಕಾಗದದ ಮೇಲೆ ನಿಖರವಾಗಿ ತೋರಿಸುವ ವಿಧಾನವೇ ಇಂಜಿನಿಯರಿಂಗ್ ಡ್ರಾಯಿಂಗ್. ಇದು ಸಾಮಾನ್ಯ ಚಿತ್ರವಲ್ಲ, ಇದರಲ್ಲಿ ನಿಖರವಾದ ಅಳತೆಗಳು, ನಿಯಮಗಳು, ಚಿಹ್ನೆಗಳು ಮತ್ತು ಮಾಪನಗಳು ಇರುತ್ತವೆ. ಈ ಡ್ರಾಯಿಂಗ್ ನೋಡಿದರೆ ಒಬ್ಬ ಟೆಕ್ನೀಷಿಯನ್ ಅಥವಾ ಮೆಕ್ಯಾನಿಕ್ ಕೂಡ ಆ ಯಂತ್ರವನ್ನು ಹೇಗೆ ತಯಾರಿಸಬೇಕು ಎಂಬುದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಆದ್ದರಿಂದಲೇ ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನು ಇಂಜಿನಿಯರ್ಗಳ ಭಾಷೆ ಎಂದು ಕರೆಯಲಾಗುತ್ತದೆ. ಇಂಜಿನಿಯರಿಂಗ್ ಡ್ರಾಯಿಂಗ್ ಯಾಕೆ ಮುಖ್ಯ? ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಒಂದು ಯಂತ್ರವನ್ನು ತಯಾರಿಸುವ ಮೊದಲು ಅದರ ಡ್ರಾಯಿಂಗ್ ಬಹಳ ಮುಖ್ಯ. ಡ್ರಾಯಿಂಗ್ ಇಲ್ಲದೆ ಯಂತ್ರವನ್ನು ತಯಾರಿಸುವುದು ದಿಕ್ಕಿಲ್ಲದೆ ಪ್ರಯಾಣ ಮಾಡುವಂತೆಯೇ ಆಗುತ್ತದೆ. ಇಂಜಿನಿಯರಿಂಗ್ ಡ್ರಾಯಿಂಗ್ ಮೂಲಕ ನಾವು ಯಂತ್ರದ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು. ಮೊದಲನೆಯದಾಗಿ, ಯಂತ್ರದ ಭಾಗದ ಆಕಾರ ಹೇಗಿದೆ ಎಂಬುದು ತಿಳಿದುಕೊಳ್ಳಬಹುದು. ಎರಡನೆಯದಾಗಿ, ಆ ಭಾಗದ ಅಳತೆಗಳು ಎಷ್ಟು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಮೂರನೆಯದಾಗಿ, ಆ ಭಾಗವನ್ನು ಯಾವ ಸ್ಥಳದಲ್ಲಿ ಅಳವಡಿಸಬೇಕು ಎಂಬುದು ತಿಳಿದುಕೊಳ್ಳಬಹುದು. ಈ ರೀತಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಯಂತ್ರದ ನಿರ್ಮಾಣದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇಂಜಿನಿಯರಿಂಗ್ ಡ್ರಾಯಿಂಗ್ನಲ್ಲಿ ಇರುವ ಮುಖ್ಯ ಅಂಶಗಳು. ಇಂಜಿನಿಯರಿಂಗ್ ಡ್ರಾಯಿಂಗ್ನಲ್ಲಿ ಕೆಲವು ಪ್ರಮುಖ ಅಂಶಗಳು ಇರುತ್ತವೆ. ಮೊದಲನೆಯದು ಡೈಮೆನ್ಷನ್ಸ್, ಅಂದರೆ ಅಳತೆಗಳು. ಇವು ಯಂತ್ರದ ಭಾಗದ ಉದ್ದ, ಅಗಲ ಮತ್ತು ಎತ್ತರವನ್ನು ಸೂಚಿಸುತ್ತವೆ. ಎರಡನೆಯದು ಸ್ಕೇಲ್, ಅಂದರೆ ಮಾಪನ ಪ್ರಮಾಣ. ಕೆಲವೊಮ್ಮೆ ದೊಡ್ಡ ಯಂತ್ರಗಳನ್ನು ಕಾಗದದಲ್ಲಿ ಸಣ್ಣ ಗಾತ್ರದಲ್ಲಿ ತೋರಿಸಲು ಸ್ಕೇಲ್ ಬಳಸಲಾಗುತ್ತದೆ. ಮೂರನೆಯದು ಲೈನ್ಸ್ ಮತ್ತು ಸಿಂಬಲ್ಸ್. ಈ ರೇಖೆಗಳು ಮತ್ತು ಚಿಹ್ನೆಗಳು ಡ್ರಾಯಿಂಗ್ ಅನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ವ್ಯೂಸ್. ಇಂಜಿನಿಯರಿಂಗ್ ಡ್ರಾಯಿಂಗ್ನಲ್ಲಿ ಸಾಮಾನ್ಯವಾಗಿ 3 ಪ್ರಮುಖ ದೃಶ್ಯಗಳು ಇರುತ್ತವೆ: ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ. ಈ 3 ದೃಶ್ಯಗಳ ಮೂಲಕ ಯಂತ್ರದ ಸಂಪೂರ್ಣ ಆಕಾರವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಒಂದು ಸರಳ ಉದಾಹರಣೆ: ಒಬ್ಬ ಇಂಜಿನಿಯರ್ ಹೊಸ ಯಂತ್ರದ ಒಂದು ಭಾಗವನ್ನು ವಿನ್ಯಾಸ ಮಾಡುತ್ತಿದ್ದಾನೆ ಎಂದು ಊಹಿಸೋಣ. ಅವನ ಮನಸ್ಸಿನಲ್ಲಿ ಆ ಭಾಗದ ಸಂಪೂರ್ಣ ರೂಪವಿದೆ, ಆದರೆ ಅದನ್ನು ಇತರರಿಗೆ ಹೇಗೆ ವಿವರಿಸಬೇಕು? ಅದಕ್ಕಾಗಿ ಅವನು ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನು ತಯಾರಿಸುತ್ತಾನೆ. ಆ ಡ್ರಾಯಿಂಗ್ನಲ್ಲಿ ಆ ಭಾಗದ ಉದ್ದ, ಅಗಲ, ಎತ್ತರ, ಹೊಳೆಗಳ ಸ್ಥಳ ಮತ್ತು ಎಲ್ಲಾ ಅಳತೆಗಳನ್ನು ಸ್ಪಷ್ಟವಾಗಿ ತೋರಿಸುತ್ತಾನೆ. ನಂತರ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರು ಆ ಡ್ರಾಯಿಂಗ್ ನೋಡಿಕೊಂಡು ಅದೇ ರೀತಿಯಲ್ಲಿ ಆ ಭಾಗವನ್ನು ತಯಾರಿಸುತ್ತಾರೆ. ಇದರಿಂದ ಕೆಲಸದಲ್ಲಿ ತಪ್ಪುಗಳು ಕಡಿಮೆಯಾಗುತ್ತವೆ ಮತ್ತು ಸಮಯವೂ ಉಳಿಯುತ್ತದೆ. ಕೊನೆಯ ಮಾತು: ಇಂಜಿನಿಯರಿಂಗ್ ಡ್ರಾಯಿಂಗ್ ಕೇವಲ ಒಂದು ವಿಷಯವಲ್ಲ, ಇದು ಇಂಜಿನಿಯರಿಂಗ್ ಲೋಕದ ಅಸ್ತಿವಾರ. ಪ್ರತಿ ಯಂತ್ರದ ಹಿಂದೆ, ಪ್ರತಿ ಕಟ್ಟಡದ ಹಿಂದೆ, ಪ್ರತಿ ತಾಂತ್ರಿಕ ಸಾಧನದ ಹಿಂದೆ ಒಂದು ಸ್ಪಷ್ಟವಾದ ಇಂಜಿನಿಯರಿಂಗ್ ಡ್ರಾಯಿಂಗ್ ಇರುತ್ತದೆ. ಆದ್ದರಿಂದಲೇ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಯಶಸ್ವಿಯಾಗಬೇಕಾದರೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ.